In this video, I am trying to explain the how to prepare the balance sheet with the help of the ratios. ಇಂದಿನ ಕ್ಲಾಸ್ನಲ್ಲಿ ನಾನು ರೇಷಿಯೋಗಳ ಸಹಾಯದಿಂದ ಬ್ಯಾಲೆನ್ಸ್ ಶೀಟನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ತಿಳಿಸಿಕೊಡ್ತೇನೆ. ಮೊದಲಿಗೆ ಪ್ರಾಬ್ಲಮನ್ನು ಓದ್ತೇನೆ, ಗಮನ ಇಟ್ಟು ಕೇಳಿ. ಸ್ಟಾಕ್ ವೆಲಾಸಿಟಿ 6 times, ಕ್ಯಾಪಿಟಲ್ ಟರ್ನೋವರ್ ರೇಷಿಯೋ 2 times, ಫಿಕ್ಸಡ್ ಅಸೆಟ್ಸ್ ಟರ್ನೋವರ್ 4 times, gross profit turnover ratio 20%, debtors velocity 2 months. Here debtor velocity is given in the month. Creditors velocity 73 days. Here creditors velocity na ನಾವು ಡೇಸ್ ಅಲ್ಲಿ ಕೊಟ್ಟಿದ್ದಾರೆ, debtor velocity na ಮಂತ್ ಅಲ್ಲಿ ಕೊಟ್ಟಿದ್ದಾರೆ. The gross profit was rupees 60,000. gross profit ಅವರೇ ಕೊಟ್ಟಿದ್ದಾರೆ 60,000. Reserves and surplus amounts to rupees 20,000. Closing stock was rupees 5,000 in excess of opening stock. Assume 365 days in a year. ಒಂದು ವರ್ಷಕ್ಕೆ 365 ದಿನಗಳಾಗಿ ನಾವು ತಿಳ್ಕೊಬೇಕು. ಈ ಮೇಲ್ಕಂಡ ಎಲ್ಲ ಮಾಹಿತಿಗಳಿಂದ ನಾವು ಮೊದಲು ರೇಷಿಯೋಗಳನ್ನು ಕಂಡುಹಿಡಿಬೇಕು. ತದನಂತರ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಫಸ್ಟು ನಾವು ಈ ಪ್ರಾಬ್ಲಮಲ್ಲಿ ನಾವು ಫಸ್ಟು ಸೇಲ್ಸನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಯಾಕೆ ಸೇಲ್ಸನ್ನು ಕ್ಯಾಲ್ಕುಲೇಷನ್ ಮಾಡೋಣ ಅಂದರೆ, ಪ್ರಾಬ್ಲಮಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾನೆ 60,000 ಮತ್ತು ಗ್ರಾಸ್ ಪ್ರಾಫಿಟ್ ರೇಷಿಯೋ ಹೇಳಿದ್ದಾನೆ 20%. ಹಾಗಾದರೆ ಜಿ ಪಿ ಅಮೌಂಟ್ ಕೊಟ್ಟಿದ್ದಾನೆ, ಜಿ ಪಿ ರೇಷಿಯೋ ಕೊಟ್ಟಿದ್ದಾನೆ ಅಂದರೆ ನಾವು ತುಂಬ ಈಸಿಯಾಗಿ ಸೇಲ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಫಸ್ಟು ನಾವು ಸೇಲ್ಸನ್ನು ಕ್ಯಾಲ್ಕುಲೇಷನ್ ಮಾಡೋಣ. So calculation of sales is equal to 60,000 ಅಂದರೆ ಜಿ ಪಿ ಡಿವೈಡೆಡ್ ಬೈ ಜಿ ಪಿ ರೇಷಿಯೋ 20. ಸೇಲ್ಸ್ ಯಾವಾಗಲೂ ಎಷ್ಟಿರುತ್ತೆ? 100% ಇರುತ್ತೆ. ಹಾಗಾದರೆ ಸೇಲ್ಸ್ ಈಸ್ ಈಕ್ವಲ್ ಟು 60,000 ಅದು ಜಿ ಪಿ ಅಮೌಂಟು ಡಿವೈಡೆಡ್ ಬೈ 20 ಅದು ಜಿ ಪಿ ರೇಷಿಯೋ ಮಲ್ಟಿಪ್ಲೈಡ್ ಬೈ 100 ಅಂದರೆ ಅದು ಸೇಲ್ಸ್. ಹಾಗಾದರೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ, ಸೇಲ್ಸ್ ಎಷ್ಟು ಬಂತು? 3 lakh ಬಂತು. ಸೇಲ್ಸ್ ಕ್ಯಾಲ್ಕುಲೇಷನ್ ಮಾಡಿದ ತಕ್ಷಣ ನೆಕ್ಸ್ಟು ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಜಿ ಪಿ. ಇಲ್ಲಿ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಎರಡು ರೀತಿಯಲ್ಲಿ ಮಾಡ್ಬೋದು. ಫಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಜಿ ಪಿ ಅಂತ ಹೇಳಿದ್ವಿ. ಇಲ್ಲಿ ಸೇಲ್ಸ್ 100 ಇದೆ, ಜಿ ಪಿ 20 ಇದೆ. 100ಅಲ್ಲಿ 20 ಹೋದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬರುತ್ತೆ? ರೇಷಿಯೋ 80 ಬರುತ್ತೆ. Therefore ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಈಕ್ವಲ್ ಟು 3 lakh ಅಂದರೆ ಅದು ಸೇಲ್ಸು ಡಿವೈಡೆಡ್ ಬೈ 100 ಅಂದರೆ ಅದು ಸೇಲ್ಸ್ ಯಾವಾಗಲೂ 100 ಇರುತ್ತೆ, ಅದು 80 ಅಂದರೆ ಅದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಮಾಡಿದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬಂತು? 2,40,000 ಬಂತು. ಅಥವಾ ಇನ್ನೊಂದು ಆಲ್ಟರ್ನೇಟಿವ್ ಹೇಗೆ ಮಾಡ್ಬೋದು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಜಿ ಪಿ ಅಂತ ನಾವು ಹೇಳಿದ್ದೀವಿ. ಸೇಲ್ಸ್ ಈಗ ತಾನೇ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ಎಷ್ಟು ಬಂತು? 3 lakh ಮೈನಸ್ ಜಿ ಪಿ ಅವರೇ ಕೊಟ್ಟಿದ್ದಾರೆ 60,000. ಸೇಲ್ಸಲ್ಲಿ 3 lakhಗಿಂತ 60,000 ಕಳೆದ್ರೆ ಎಷ್ಟು ಬರುತ್ತೆ? 2,40,000 ಬರುತ್ತೆ. ಸೊ ನಾವು ಎರಡರಲ್ಲಿ ಯಾವ ರೀತಿ ಬೇಕಾದರೂ ಕ್ಯಾಲ್ಕುಲೇಷನ್ ಮಾಡ್ಬೋದು. ಈಗ ನಮಗೆ ಸೇಲ್ಸ್ ಗೊತ್ತಾಯಿತು ಮತ್ತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತಾಯಿತು. ನೆಕ್ಸ್ಟು ನಾವು ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಸ್ಟಾಕ್ ಮಾಡೋಣ. ಯಾಕೆ ಆವರೇಜ್ ಸ್ಟಾಕ್ ಮಾಡೋಣ ಅಂದರೆ, ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತಿದೆ ಮತ್ತು ಸ್ಟಾಕ್ ವೆಲಾಸಿಟಿ ಅಂದರೆ ಸ್ಟಾಕ್ ಟರ್ನೋವರ್ ರೇಷಿಯೋ ಕೊಟ್ಟಿದ್ದಾನೆ. ಹಾಗಾದರೆ ಸ್ಟಾಕ್ ವೆಲಾಸಿಟಿ ಗೊತ್ತು ಮತ್ತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತು ಅಂದರೆ ನಾವೇನು ಕ್ಯಾಲ್ಕುಲೇಷನ್ ಮಾಡ್ಬೋದು? ಆವರೇಜ್ ಸ್ಟಾಕನ್ನು ಮಾಡ್ಬೋದು. ಹಾಗಾದರೆ ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಸ್ಟಾಕ್ ಟರ್ನೋವರ್ ರೇಷಿಯೋ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ಅಲ್ಲಿ ಸ್ಟಾಕ್ ಟರ್ನೋವರ್ ರೇಷಿಯೋ ಅಂದರೆ ಸ್ಟಾಕ್ ವೆಲಾಸಿಟಿ ಕೊಟ್ಟಿದ್ದಾರೆ 6 times ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಗ ತಾನೇ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ 2,40,000 ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ಇಲ್ಲಿ 2 ಅನ್ನೋದು ಇಲ್ಲಿ ಬರೋಂಗಿಲ್ಲ, ಇದು 2 ಇಲ್ಲಿ ಬರಬೇಕಾಗಿತ್ತು. ಸೊ ಇಲ್ಲಿ ಕ್ಯಾರಿ ಮಾಡಬೇಕಾದ್ರೆ ಈ ಕಡೆ ಬಂದಿದೆ, ಬಟ್ ನಿಮ್ಗೆ ಸ್ಟಡಿ ಮೆಟೀರಿಯಲಲ್ಲಿ ಕರೆಕ್ಟಾಗಿ ಸಿಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 6 ಇಂಟು ಆವರೇಜ್ ಸ್ಟಾಕ್ ಈಸ್ ಈಕ್ವಲ್ ಟು 2,40,000. 6 ಇಂಟು ಆವರೇಜ್ ಸ್ಟಾಕ್ ಈಸ್ ಈಕ್ವಲ್ ಟು 2,40,000. ಫಾರ್ ಆವರೇಜ್ ಸ್ಟಾಕ್ ಈಸ್ ಈಕ್ವಲ್ ಟು 2,40,000 ಡಿವೈಡೆಡ್ ಬೈ 6 ಮಾಡಿದ್ರೆ ಅವರ ಸ್ಟಾಕ್ ಎಷ್ಟು ಬಂತು ನಮಗೆ?
40,000 ಬಂತು. ಸೊ ಅವರೇಜ್ ಸ್ಟಾಕ್ ಆಗಿದ ತಕ್ಷಣ ನೆಕ್ಸ್ಟು ನಾವು ಕ್ಯಾಲ್ಕುಲೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಮಾಡೋಣ. ಯಾವ್ದು ಮಾಡೋಣ? ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಮಾಡೋಣ. ಯಾಕೆಂದರೆ ನಮಗೆ ಅವರೇಜ್ ಸ್ಟಾಕ್ ಗೊತ್ತಿದೆ. ಈಗ ವಿತ್ ದ ಹೆಲ್ಪ್ ಆಫ್ ಅವರೇಜ್ ಸ್ಟಾಕ್ ಫಾರ್ಮುಲಾ ವಿ ಆರ್ ಕಂಪ್ಯೂಟಿಂಗ್ ದಿ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್. ಬಹಳ ಮುಖ್ಯವಾಗಿ ಇಲ್ಲಿ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕಾದ್ರೆ ಲಾಸ್ಟ್ ಸೆಂಟೆನ್ಸಲ್ಲಿ ಒಂದು ಕಾನ್ಸೆಪ್ಟ್ ಹೇಳಿದ್ದಾನೆ, ಅದನ್ನು ಗಮನ ಇಟ್ಕೊಳ್ಳಿ. ಕ್ಲೋಸಿಂಗ್ ಸ್ಟಾಕ್ ವಾಸ್ ₹5,000 ಇನ್ ಎಕ್ಸಸ್ ಆಫ್ ಓಪನಿಂಗ್ ಸ್ಟಾಕ್. ಅಂದರೆ ಕ್ಲೋಸಿಂಗ್ ಸ್ಟಾಕು ಓಪನಿಂಗ್ ಸ್ಟಾಕ್ಕಿಂತ 5,000 ಜಾಸ್ತಿ ಇರುತ್ತಂತೆ. ಹಾಗಾದರೆ ವಿತ್ ದ ಹೆಲ್ಪ್ ಆಫ್ ಅವರೇಜ್ ಸ್ಟಾಕ್ ಫಾರ್ಮುಲಾ ಮುಖಾಂತರ ನಾವು ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕನ್ನು ಕಂಡುಹಿಡಿಯೋಣ. ಗಮನದಲ್ಲಿರಲಿ, ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಓಪನಿಂಗ್ ಸ್ಟಾಕ್ಗಿಂತ 5,000 ಜಾಸ್ತಿ ಇರುತ್ತೆ. ಅವರೇಜ್ ಸ್ಟಾಕ್ ಈಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಈ ಕಡೆ ಬಂದಿದೆ, ಸೊ ಇಲ್ಲಿ 2 ತೊಗೊಬೇಕಾಗತ್ತೆ. ಅವರೇಜ್ ಸ್ಟಾಕ್ ಈಗ ತನಕ ಕಂಪ್ಯೂಟ್ ಮಾಡಿದ್ದೀವಿ 40,000 ಈಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಕರೆಕ್ಟಾಗಿದೆ ಫಾರ್ಮುಲಾ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. 40,000 into 2 that is equal to opening stock plus closing stock. 40,000 into 2 80,000 is equal to opening stock plus closing stock. ಸೊ ಇದನ್ನು ಈ ಕಡೆ ತಗೋಣ. ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ದಟ್ ಈಸ್ ಈಕ್ವಲ್ ಟು 80,000. ಸೊ ನಾವಿಲ್ಲಿ ಪ್ರಾಬ್ಲಮಲ್ಲಿ ಕೊನೆಗೆ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ಕ್ಲೋಸಿಂಗ್ ಸ್ಟಾಕ್ ವಾಸ್ ₹5,000 ಇನ್ ಎಕ್ಸಸ್ ಆಫ್ ಓಪನಿಂಗ್ ಸ್ಟಾಕ್ ಅಂತ. ಓಪನಿಂಗ್ ಸ್ಟಾಕಿನ ಕ್ಲೋಸಿಂಗ್ ಸ್ಟಾಕು 5,000 ಜಾಸ್ತಿ ಇದೆ. ಹಾಗಾದರೆ ನೋಡಿ ಇಲ್ಲಿ ಓಪನಿಂಗ್ ಸ್ಟಾಕ್ ಪ್ಲಸ್ ಓಪನಿಂಗ್ ಸ್ಟಾಕ್ ಪ್ಲಸ್ 5,000 ಈಸ್ ಈಕ್ವಲ್ ಟು 80,000 ಅಂತ ಮಾಡಿದ್ದೀನಿ. ಓಪನಿಂಗ್ ಸ್ಟಾಕ್ ಅಂದರೆ ಆ್ಯಸ್ ಯೂಶುವಲ್ ಫಸ್ಟ್ ಓಪನಿಂಗ್ ಸ್ಟಾಕ್, ಸೆಕೆಂಡ್ ಒನ್ ಕ್ಲೋಸಿಂಗ್ ಸ್ಟಾಕ್ ಇದೆ. ಕ್ಲೋಸಿಂಗ್ ಸ್ಟಾಕ್ ಏನು ಹೇಳಿದ್ದಾರೆ? ಓಪನಿಂಗ್ ಸ್ಟಾಕಿಗಿನ್ನ 5,000 ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಹಾಗಾದರೆ ಕ್ಲೋಸಿಂಗ್ ಸ್ಟಾಕನ್ನು ನಾವು ಓಪನಿಂಗ್ ಸ್ಟಾಕ್ ಪ್ಲಸ್ 5,000 ಅಂತ ಬರೀಬೋದು. ಓಪನಿಂಗ್ ಸ್ಟಾಕ್ ಪ್ಲಸ್ 5,000 ಅಂತ ಅಂದ್ರೂ ಒಂದೇ, ಕ್ಲೋಸಿಂಗ್ ಸ್ಟಾಕ್ ಆದರೂ ಒಂದೇ. ಅದೇ ಕ್ಲೋಸಿಂಗ್ ಸ್ಟಾಕಿಗೆ ಇದು ಈಕ್ವೇಷನ್. ಯಾವುದು ಈಕ್ವೇಷನು? ಓಪನಿಂಗ್ ಸ್ಟಾಕ್ ಪ್ಲಸ್ 5,000 ದಟ್ ಈಸ್ ಈಕ್ವಲ್ ಟು 80,000. ಸೊ ಓಪನಿಂಗ್ ಸ್ಟಾಕ್ ಒಂದಿದೆ, ಇಲ್ಲೊಂದು ಓಪನಿಂಗ್ ಸ್ಟಾಕ್ ಇದೆ. ಫಾರ್ 2 ಓಪನಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು 80,000. ಇಲ್ಲಿ ಪ್ಲಸ್ ಇದೆ 5,000, ಅದು ಈ ಕಡೆ ತೊಗೊಂಡ್ರೆ ಮೈನಸ್ ಆಗುತ್ತೆ. ಹಾಗಾದರೆ ಓಪನಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು 75,000 ಡಿವೈಡೆಡ್ ಬೈ 2. ಫಾರ್ ಓಪನಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು ಹೌ ಮಚ್? 37,500. ಈಗ ನಮಗೆ ಓಪನಿಂಗ್ ಸ್ಟಾಕ್ ಗೊತ್ತಾಯಿತು. ಹಾಗಾದರೆ ಬಹಳ ಸುಲಭವಾಗಿ ನಾವು ಕ್ಲೋಸಿಂಗ್ ಸ್ಟಾಕನ್ನು ಕಂಡುಹಿಡಿಬೋದು. ಫಾರ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ 5,000. ಪ್ರಾಬ್ಲಮಲ್ಲಿ ಹೇಳಿದ್ದಾನೆ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಓಪನಿಂಗ್ ಸ್ಟಾಕಿನ್ನ 5,000 ಜಾಸ್ತಿ ಇರುತ್ತೆ ಅಂತ. ಹಾಗಾದರೆ ಕ್ಲೋಸಿಂಗ್ ಸ್ಟಾಕ್ ಈಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ 5,000. ಓಪನಿಂಗ್ ಸ್ಟಾಕ್ ಈಗ ತಾನೇ ಕಂಪ್ಲೀಟ್ ಮಾಡಿದ್ದೀವಿ 37,500 ಪ್ಲಸ್ 5,000 ದಟ್ ಈಸ್ ಈಕ್ವಲ್ ಟು 42,500. ನೋಡಿ, ಓಪನಿಂಗ್ ಸ್ಟಾಕ್ 37,500 ಇದೆ, ಕ್ಲೋಸಿಂಗ್ ಸ್ಟಾಕ್ 42,500 ಇದೆ. ಇವೆರಡೂ ಕೂಡ್ಕೊಂಡ್ರೆ 80,000 ಬರುತ್ತೆ. 80,000ನ ಡಿವೈಡೆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಅವರೇಜ್ ಸ್ಟಾಕು 40,000 ಬರುತ್ತೆ. ಹಾಗಾದರೆ ನಾವು ಪ್ರಾಬ್ಲಮ್ ಮಾಡಿರೋದು ಕರೆಕ್ಟಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇಷ್ಟಾದಮೇಲೆ ನಮಗೆ ಏನೇನು ಗೊತ್ತಾಯಿತು? ಸೇಲ್ಸ್ ಕಂಪ್ಲೀಟ್ ಮಾಡಿದ್ದು ಗೊತ್ತಾಗಿದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಅವರೇಜ್ ಸ್ಟಾಕ್ ಮಾಡಿದ್ದೀವಿ, ಓಪನಿಂಗ್ ಸ್ಟಾಕ್ ಮಾಡಿದ್ದೀವಿ, ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಯಾವ್ದು ಕ್ಯಾಲ್ಕುಲೇಷನ್ ಮಾಡೋಣ? ಪರ್ಚೇಸಸ್ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸಸ್. ಸೊ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಥಿಯರಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಈಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಈ ಫಾರ್ಮುಲಾ ಮುಖಾಂತರ ನಾವೇನು ಮಾಡ್ಬೋದು? ಪರ್ಚೇಸಸ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಎಷ್ಟು ಬಂತು? 2,40,000 ಬಂತು. ದಟ್ ಈಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಈಗ ಕಂಪ್ಲೀಟ್ ಮಾಡಿದ್ದೀವಿ 37,500. ಪರ್ಚೇಸಸ್ ನಮಗೆ ಗೊತ್ತಿಲ್ಲ, ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಈಗ ಕಂಪ್ಲೀಟ್ ಮಾಡಿದ್ದೀವಿ 42,500. ದೇರ್ಫೋರ್ ಪರ್ಚೇಸಸ್ ಈಸ್ ಈಕ್ವಲ್ ಟು 2,40,000 ಯಾವುದದು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್
ಪ್ಲಸ್ 42,500 ಅಂದರೆ ಈ ಮೈನಸ್ 42,500 ಈ ಕಡೆ ತಂದರೆ ಏನಾಯಿತು 42,500 ಪ್ಲಸ್ 42,500 ಆಯಿತು. ಇಲ್ಲಿ ಪ್ಲಸ್ 37,500 ಈ ಕಡೆ ತಗೊಂಡ್ರೆ ಮೈನಸ್ 37,500 ಆಯಿತು. 2,40,000 ಪ್ಲಸ್ 42,500 2,82,500 2,82,500 ಮೈನಸ್ 37,500 ಮಾಡಿದ್ರೆ ಪರ್ಚೇಸಸ್ ಎಷ್ಟು ಬಂತು 2,45,000 ಬಂತು. ಇದು ಒಂದು ಆ್ಯಂಗಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ದು. ಸೊ ಪರ್ಚೇಸಸ್ ಕ್ಯಾಲ್ಕುಲೇಷನ್ ಆದಮೇಲೆ ನೆಕ್ಸ್ಟು ನಾವು ಡೆಟಾರ್ಸನ್ನು ಮಾಡ್ಬೋದು. ಬೇಕಾದ್ರೆ ಈ ಪರ್ಚೇಸಸ್ನ ಇನ್ನೂ ತುಂಬ ಸಿಂಪಲಾಗಿ ಮಾಡ್ಬೋದು. ಏಕೆಂದರೆ ಇಲ್ಲಿ ಕಾಸ್ಟ್ ಆಫ್ ಗೂಡ್ಸ್ಗಳು ನಮಗೆ ಗೊತ್ತಿದೆ 2,40,000. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ವಾಸ್ ₹5,000 ಇನ್ ಎಕ್ಸಸ್ ಆಫ್ ಓಪನಿಂಗ್ ಸ್ಟಾಕ್ ಅಂತ ಹೇಳಿದ್ದಾನೆ. ಅಂದರೆ ಕ್ಲೋಸಿಂಗ್ ಸ್ಟಾಕು 5,000 ರೂಪಾಯಿ ಓಪನಿಂಗ್ ಸ್ಟಾಕಿನ ಜಾಸ್ತಿ ಇದೆ ಅಂತ. ಹಾಗಾದರೆ ಕಾಸ್ಟ್ ಆಫ್ ಗೂಡ್ಸ್ಗಳು ಎಷ್ಟು ಬಂದಿದೆ 2,40,000 ಬಂದಿದೆ. ಕ್ಲೋಸಿಂಗ್ ಸ್ಟಾಕು ಓಪನಿಂಗ್ ಸ್ಟಾಕಿನ ಜಾಸ್ತಿ ಇದೆ ಅಂದರೆ ಈ ಕ್ಲೋಸಿಂಗ್ ಸ್ಟಾಕ್ ಏನು ಜಾಸ್ತಿ ಇದೆಯೋ ಆ ಜಾಸ್ತಿ ಆಗಿರೋ ಅಮೌಂಟನ್ನು ಆ್ಯಡ್ ಮಾಡಿದ್ರೆ ಸಾಕು 5,000 ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ ಪರ್ಚೇಸಸ್ ಬರುತ್ತೆ 2,40,000 ಪ್ಲಸ್ 5,000 2,45,000 ಬರುತ್ತೆ. ಚೆಕ್ ಮಾಡಿ ಬೇಕಾದ್ರೆ 2,45,000 ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಬಂದಿದೆ 2,45,000. ಸಿ ಸಪೋಸ್ ಕ್ಲೋಸಿಂಗ್ ಸ್ಟಾಕ್ ಲೆಸ್ ದ್ಯಾನ್ ದಿ ಓಪನಿಂಗ್ ಸ್ಟಾಕ್ ಅಂತ ಇತ್ತು. ಅವಾಗ ಏನು ಮಾಡ್ತಾಯಿದ್ದೀನಿ ಕಾಸ್ಟ್ ಆಫ್ ಗೂಡ್ಸ್ಗಳಿಂದ ಏನು ಲೆಸ್ ದ್ಯಾನ್ ಅಮೌಂಟ್ ಇದೆ ಅದನ್ನು ನಾನು ಲೆಸ್ ಮಾಡಿದ್ರೆ ನಮಗೇನು ಬರುತ್ತೆ ಪರ್ಚೇಸಸ್ ಬರುತ್ತೆ. ಸೊ ಇದು ಸಿಂಪಲ್ಲಾಗಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ನೆಕ್ಸ್ಟು ಪರ್ಚೇಸಸ್ ಆದಮೇಲೆ ಕ್ಯಾಲ್ಕುಲೇಷನ್ ಆಫ್ ಡೆಟಾರ್ಸ್ ಮಾಡೋಣ. ಇಲ್ಲಿ ಡೆಟಾರ್ಸ್ ಮಾಡೋಣ ಅಂದರೆ ಇಲ್ಲಿ ಡೆಟಾರ್ಸ್ ವೆಲಾಸಿಟಿ ಕೊಟ್ಟಿರಬೇಕು. ಎಸ್, ಡೆಟಾರ್ ವೆಲಾಸಿಟಿ ಮಂತಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಡೆಟಾರ್ ವೆಲಾಸಿಟಿ ಮಂತಲ್ಲಿ ಕೊಟ್ಟಿರೋದ್ರಿಂದ ಮೊದಲು ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಟೈಮ್ಸನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಹಾಗಾದರೆ ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ ಡಿವೈಡೆಡ್ ಬೈ ಡೆಟಾರ್ಸ್ ವೆಲಾಸಿಟಿ. ಬಿಕಾಸ್ ಡೆಟಾರ್ಸ್ ವೆಲಾಸಿಟಿ ಕೊಟ್ಟಿರೋದು ಮಂತಲ್ಲಿ. ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ 12, ಒಂದು ವರ್ಷಕ್ಕೆ 12 ತಿಂಗಳು, ಡಿವೈಡೆಡ್ ಬೈ ಡೆಟಾರ್ಸ್ ವೆಲಾಸಿಟಿ ಮಂತಲ್ಲಿ ಕೊಟ್ಟಿದ್ದಾನೆ, ದಟ್ ಈಸ್ 2. ಹಾಗಾದರೆ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಎಷ್ಟು ಬಂತು 6 ಟೈಮ್ಸ್ ಬಂತು. ಸೊ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಆದಮೇಲೆ ನಾವು ಇಮಿಡಿಯೇಟು ಡೆಟಾರ್ಸ್ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಡೆಟಾರ್ಸ್ ಕ್ಯಾಲ್ಕುಲೇಷನ್ ಮಾಡೋಣ. ಹೇಗೆ ಕ್ಯಾಲ್ಕುಲೇಷನ್ ಮಾಡೋಣ ಅಂದರೆ ವಿತ್ ದ ಹೆಲ್ಪ್ ಆಫ್ ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋಯಿಂದ. ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಡೆಟಾರ್ಸ್. ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ ಈಗ ಕ್ಯಾಲ್ಕುಲೇಷನ್ ಮಾಡಿದ್ವಿ, 6 ಟೈಮ್ಸ್ ಬಂತು, 6 ತೊಗೊಂಡಿದ್ದೀನಿ. ಡಿವೈಡೆಡ್ ಬೈ 3 lakh ಸೇಲ್ಸ್ ಕಂಪ್ಯೂಟ್ ಮಾಡಿದ್ದೀವಿ. ಎಷ್ಟು ಬಂತು ಸೇಲ್ಸು 3 lakh. ಅಸ್ಯೂಮ್ ದಟ್ ದ ಎಂಟೈರ್ ಸೇಲ್ಸ್ ಬಿ ಕ್ರೆಡಿಟ್ ಸೇಲ್ಸ್ ಅಂತ ತಿಳ್ಕೊಳ್ಳೋಣ. ಎಲ್ಲ ಸೇಲ್ಸೂ ಕ್ರೆಡಿಟ್ ಸೇಲ್ಸ್ ಅಂತ ತಿಳ್ಕೊಳ್ಳೋಣ. ಡೆಟಾರ್ಸ್ ಟರ್ನ್ ಓವರ್ ರೇಷಿಯೋ 6, ದಟ್ ಈಸ್ ಈಕ್ವಲ್ ಟು ಕ್ರೆಡಿಟ್ ಸೇಲ್ಸ್ 3 lakh ಡಿವೈಡೆಡ್ ಬೈ ಡೆಟಾರ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 6 ಆ್ಯಂಡ್ ಡೆಟಾರ್ಸ್ಗೆ. ಸೊ 6 ಡೆಟಾರ್ಸ್ ಈಸ್ ಈಕ್ವಲ್ ಟು 3 lakh. therefore ಡೆಟಾರ್ಸ್ ಈಸ್ ಈಕ್ವಲ್ ಟು 3 lakh ಡಿವೈಡೆಡ್ ಬೈ 6 ಮಾಡಿದ್ರೆ ಡೆಟಾರ್ಸ್ ಎಷ್ಟು ಬಂತು 50,000 ಬಂತು. ಸೊ ಡೆಟಾರ್ಸ್ ಕ್ಯಾಲ್ಕುಲೇಷನ್ ಆದಮೇಲೆ ನೆಕ್ಸ್ಟು ಕ್ರೆಡಿಟಾರ್ಸ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಕ್ರೆಡಿಟಾರ್ಸ್. ಸೊ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ, ಇಲ್ಲಿ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಮಾಡೋಕ್ಕಿಂತ ಮುಂಚೆ ನಮಗೆ ಕ್ರೆಡಿಟಾರ್ಸ್ ವೆಲಾಸಿಟಿ ಕೊಟ್ಟಿದ್ದಾರೆ. ಕ್ರೆಡಿಟಾರ್ಸ್ ವೆಲಾಸಿಟಿ ಕೊಟ್ಟಿರೋದು 73 days, ಅಂದರೆ ಡೇಟ್ಸಲ್ಲಿ ಕೊಟ್ಟಿದ್ದಾನೆ. ಕೊನೆಗೆ ಹೇಳಿದ್ದಾನೆ ಡೇಸ್ ಎಷ್ಟು ಅಂತ ತಿಳ್ಕೊಬೇಕು ಅಂತ ಹೇಳಿದ್ದಾನೆ, ವರ್ಷಕ್ಕೆ 365 days ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾನೆ. ಯಾಕೆಂದರೆ 360 days ಅಂತ ತೊಗೊಂಡ್ರೆ ಬೇರೆ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಪ್ರಾಬ್ಲಮಲ್ಲೇ ಕ್ಲಿಯರಾಗಿ 365 days ತೊಗೊಳ್ಳಿ ಅಂತ ಹೇಳಿರೋದ್ರಿಂದ ಸೊ ನಾವು ಯಾಕೆ ತೊಗೊಬೇಕಾಗುತ್ತೆ 365 days ತೊಗೊಬೇಕಾಗುತ್ತೆ. ಸೊ ಅಲ್ಲಿ ಪ್ರಾಬ್ಲಮಲ್ಲಿ ಏನು ಹೇಳ್ತಾರೋ ಅದನ್ನು ಸ್ಪೆಸಿಫಿಕ್ಕಾಗಿ ನಾವು ತೊಗೋಣ. ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಮಾಡ್ಕೋಣ. ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ನಂಬರ್ ಆಫ್ ಡೇಸ್ ಇನ್ ಎ ಇಯರ್ ಡಿವೈಡೆಡ್ ಬೈ ಕ್ರೆಡಿಟಾರ್ಸ್ ವೆಲಾಸಿಟಿ. ನಂಬರ್ ಆಫ್ ಡೇಸ್ ಇನ್ ಎ ಇಯರ್ 365 days ಡಿವೈಡೆಡ್ ಬೈ 73 days. ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ 5 times ಬಂತು. ಸೊ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಆಗಿದ ತಕ್ಷಣ ನೆಕ್ಸ್ಟು ನಾವು ಕ್ರೆಡಿಟಾರ್ಸ್ನ ಕ್ಯಾಲ್ಕುಲೇಷನ್ ಮಾಡೋಣ. ಕ್ರೆಡಿಟಾರ್ಸ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋಣ ಅಂದರೆ ವಿತ್ ದ ಹೆಲ್ಪ್ ಆಫ್ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ. ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಮುಖಾಂತರ ನಾವು ಕ್ರೆಡಿಟಾರ್ಸನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಹಾಗಾದರೆ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಕ್ರೆಡಿಟ್ ಪರ್ಚೇಸಸ್ ಡಿವೈಡೆಡ್ ಬೈ ಕ್ರೆಡಿಟಾರ್ಸ್.
ಇಲ್ಲಿ ನಾವು ಪರ್ಚೇಸಸ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಎಷ್ಟು ಬಂತು ಪರ್ಚೇಸಸ್ಸು? 2,45,000 ಬಂತು. ಆ ಎಂಟೈರ್ 2,45,000 ನಾವು ಇಲ್ಲಿ ಕ್ರೆಡಿಟ್ ಪರ್ಚೇಸ್ ಅಂತ ನಾವು ತೊಗೋಣ. ಹಾಗಾದರೆ ಕ್ರೆಡಿಟಾರ್ಸ್ ಟರ್ನ್ ಓವರ್ ರೇಷಿಯೋ ಈಗ ಕಂಪ್ಯೂಟ್ ಮಾಡಿದ್ದೀವಿ 5. ಕ್ರೆಡಿಟ್ ಪರ್ಚೇಸಸ್ಸು ಎಷ್ಟಿದೆ? 2,45,000. ಕ್ರೆಡಿಟಾರ್ಸ್ ನಮಗೆ ಗೊತ್ತಿಲ್ಲ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಣ. 5 ಇಂಟು ಕ್ರೆಡಿಟಾರ್ಸ್ ಅಂದರೆ 5 ಕ್ರೆಡಿಟಾರ್ಸ್ ಈಸ್ ಈಕ್ವಲ್ ಟು 2,45,000. therefore ಕ್ರೆಡಿಟಾರ್ಸ್ ಈಸ್ ಈಕ್ವಲ್ ಟು 2,45,000 ಡಿವೈಡೆಡ್ ಬೈ 5 ಮಾಡಿದ್ರೆ ಕ್ರೆಡಿಟಾರ್ಸ್ ಎಷ್ಟು ಬಂತು? 49,000 ಬಂತು. ಸೊ ಡೆಟಾರ್ಸು ಗೊತ್ತಾಯಿತು, ಕ್ರೆಡಿಟಾರ್ಸು ಗೊತ್ತಾಯಿತು. ಇಷ್ಟಾದಮೇಲೆ ನೆಕ್ಸ್ಟು ನಾವು ಕ್ಯಾಲ್ಕುಲೇಷನ್ ಆಫ್ ಫಿಕ್ಸಡ್ ಅಸೆಟ್ಸ್ ಮಾಡೋಣ. ಈಗ ಫಿಕ್ಸಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ 4 ಟೈಮ್ಸ್. ಫಿಕ್ಸಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸಡ್ ಅಸೆಟ್ಸ್. ಸೊ ಫಿಕ್ಸಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ 4, ಸೇಲ್ಸ್ ಕಂಪ್ಯೂಟ್ ಮಾಡಿದ್ದೀವಿ 3 lakh ಡಿವೈಡೆಡ್ ಬೈ ಫಿಕ್ಸಡ್ ಅಸೆಟ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 4 ಇಂಟು ಫಿಕ್ಸಡ್ ಅಸೆಟ್ಸ್, 4 ಫಿಕ್ಸಡ್ ಅಸೆಟ್ಸ್ ಈಸ್ ಈಕ್ವಲ್ ಟು 3 lakh. therefore ಫಿಕ್ಸಡ್ ಅಸೆಟ್ಸ್ ಈಸ್ ಈಕ್ವಲ್ ಟು 3 lakh ಡಿವೈಡೆಡ್ ಬೈ 4. therefore ಫಿಕ್ಸಡ್ ಅಸೆಟ್ಸ್ ಎಷ್ಟು ಬಂತು? 75,000 rupees ಬಂತು. ಸೊ ಫಿಕ್ಸಡ್ ಅಸೆಟ್ಸ್ ಕ್ಯಾಲ್ಕುಲೇಷನ್ ಆದಮೇಲೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಈಸ್ ಈಕ್ವಲ್ ಟು ಸೇಲ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್. ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. 2 ಈಸ್ ಈಕ್ವಲ್ ಟು ಸೇಲ್ಸ್ ಆಲ್ರೆಡಿ ಕಂಪ್ಯೂಟ್ ಮಾಡಿದ್ದೀವಿ 3 lakh ಡಿವೈಡೆಡ್ ಬೈ ಕ್ಯಾಪಿಟಲ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 2 ಕ್ಯಾಪಿಟಲ್ ಈಸ್ ಈಕ್ವಲ್ ಟು 3 lakh. therefore ಕ್ಯಾಪಿಟಲ್ ಈಸ್ ಈಕ್ವಲ್ ಟು 3 lakh ಡಿವೈಡೆಡ್ ಬೈ 2. therefore ಕ್ಯಾಪಿಟಲ್ ಈಸ್ ಈಕ್ವಲ್ ಟು rupees 1,50,000. ಸೊ ಇಲ್ಲಿ ನಾವು ಕ್ಯಾಪಿಟಲನ್ನು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡಾದ್ಮೇಲೆ ನಾವು ಕೆಳಗಡೆ ಒಂದು ನೋಟ್ ಕೊಟ್ಟಿದ್ದೀನಿ. ಹಿಯರ್ ಕ್ಯಾಪಿಟಲ್ ಮೀನ್ಸ್ ನೆಟ್ವರ್ತ್ ಆರ್ ಶೇರ್ ಹೋಲ್ಡರ್ ಫಂಡ್ಸ್ ಅಂತ ಹೇಳಿದ್ದೀನಿ. ಯಾಕೆ ನಾನು ಕ್ಯಾಪಿಟಲ್ ಮೀನ್ಸ್ ನೆಟ್ವರ್ತ್ ಆರ್ ಶೇರ್ ಹೋಲ್ಡರ್ ಫಂಡ್ಸ್ ಅಂತ ಈ ಪ್ರಾಬ್ಲಮಲ್ಲಿ ಹೇಳಿದ್ದೀನಿ ಅಂದರೆ, ನಾನು ಟರ್ನ್ ಓವರ್ ರೇಷಿಯೋ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಕ್ಯಾಪಿಟಲ್ ಮೀನ್ಸ್ ನೆಟ್ವರ್ತ್ ಆರ್ ಶೇರ್ ಹೋಲ್ಡರ್ ಫಂಡ್ಸ್ ಅಂತ ಹೇಳಿ ನಾನು ಥಿಯರಿ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಸೊ ಆ ಒಂದು ಬೇಸ್ ಮೇಲೆ ಇಲ್ಲಿ ಕ್ಯಾಪಿಟಲ್ ಅಂದರೆ ನಾನು ನೆಟ್ವರ್ತ್ ಅಥವಾ ಶೇರ್ ಹೋಲ್ಡರ್ ಫಂಡ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತಾಯಿದ್ದೀನಿ. therefore ಶೇರ್ ಹೋಲ್ಡರ್ ಫಂಡ್ಸ್ ಅಂದರೆ ಏನು? ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಶೇರ್ ಹೋಲ್ಡರ್ ಫಂಡ್ ಅಂದರೆ ಏನಂತ ಹೇಳ್ತೀವಿ, ಅದರಲ್ಲಿ ಶೇರ್ ಕ್ಯಾಪಿಟಲು ಇರುತ್ತೆ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು ಇರುತ್ತೆ. ಹಾಗಾದರೆ ನಾವು ಶೇರ್ ಹೋಲ್ಡರ್ ಫಂಡ್ಸನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಎಷ್ಟು ಬಂತು? 1,50,000. ಯಾಕೆಂದರೆ ಇಲ್ಲಿ ಕ್ಯಾಪಿಟಲ್ ಅಂದರೆ ನಾನು ಏನು ಹೇಳಿದ್ದೀನಿ? ಶೇರ್ ಹೋಲ್ಡರ್ ಫಂಡ್ ಅಂತಲೇ ಹೇಳಿದ್ದೀನಿ ಅಥವಾ ನೆಟ್ವರ್ತ್ ಅಂತಲೇ ಹೇಳಿದ್ದೀನಿ. ನೆಟ್ವರ್ತ್ ಅಂದರೂ ಒಂದೇ, ಶೇರ್ ಹೋಲ್ಡರ್ ಫಂಡ್ ಅಂದರೂ ಒಂದೇ. ಸೊ ಶೇರ್ ಹೋಲ್ಡರ್ ಫಂಡ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ 1,50,000. ದಟ್ ಈಸ್ ಈಕ್ವಲ್ ಟು ಶೇರ್ ಕ್ಯಾಪಿಟಲ್ ಗೊತ್ತಿಲ್ಲ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 20,000 ಅಂತ ಹೇಳಿದ್ದೀವಿ. 20,000 ಅಂತ ಹೇಳಿದ್ದೀವಿ ಅಂದರೆ ಈ ಪ್ರಾಬ್ಲಮಲ್ಲೇ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸನ್ನು ಕೊಟ್ಟಿದ್ದಾನೆ, ಲಾಸ್ಟಲ್ಲಿ ಕೊಟ್ಟಿದ್ದಾನೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಎಸ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು ಕೊಟ್ಟಿದ್ದಾನೆ, ಇಲ್ಲಿದೆ 20,000 ಕೊಟ್ಟಿದ್ದಾನೆ. ಸೊ ನಮಗೆ ಶೇರ್ ಹೋಲ್ಡರ್ ಫಂಡ್ಸ್ ಗೊತ್ತಿದೆ ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಗೊತ್ತಿದೆ. ಹಾಗಾದರೆ ಬಹಳ ಸುಲಭವಾಗಿ ನಾವೇನು ಮಾಡ್ಬೋದು? ಶೇರ್ ಕ್ಯಾಪಿಟಲನ್ನು ಕಂಡುಹಿಡಿಬೋದು. ಎಸ್, 1,50,000 ಶೇರ್ ಹೋಲ್ಡರ್ ಫಂಡ್ಸ್, ಶೇರ್ ಕ್ಯಾಪಿಟಲ್ ನಮಗೆ ಗೊತ್ತಿಲ್ಲ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 20,000. therefore ಶೇರ್ ಕ್ಯಾಪಿಟಲ್ನ ಈ ಕಡೆ ತೊಗೊಂಡ್ವಿ 1,50,000. 1,50,000ಅಲ್ಲಿ ಪ್ಲಸ್ 20,000 ಇದೆ, ಅದನ್ನು ಈ ಕಡೆ ತೊಗೊಂಡ್ರೆ ಮೈನಸ್ ಆಯಿತು. 1,50,000ಅಲ್ಲಿ 20,000 ಕಳೆದ್ರೆ ಶೇರ್ ಕ್ಯಾಪಿಟಲ್ ಎಷ್ಟು ಬಂತು? 1,30,000 ಬಂತು. ಈಗ ನಾವು ಎಲ್ಲ ರೇಷಿಯೋಸನ್ನು ಸಹ ನಾವು ಕಂಪ್ಯೂಟ್ ಮಾಡಿದ್ದೀವಿ. ಏನೇನು ಮಿಸ್ಸಿಂಗ್ ಇನ್ಫಾರ್ಮೇಷನ್ ಇತ್ತು ಅದನ್ನೆಲ್ಲ ಕಂಪ್ಯೂಟ್ ಮಾಡಿದ್ದೀವಿ. ಈಗ ಫೈನಲಾಗಿ ನಾವು ವಿತ್ ದ ಹೆಲ್ಪ್ ಆಫ್ ರೇಷಿಯೋಸಿಂದ ನಾವೇನು ಪ್ರಿಪೇರ್ ಮಾಡಬೇಕಾಗತ್ತೆ? ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್, ಯಾಕೆಂದರೆ ನಮಗೆ ಡೇಟ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವು ಡೇಟ್ನ ಬಿಟ್ಕೊಂಡಿದ್ದೀವಿ. ಸೊ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್, ಪರ್ಟಿಕ್ಯುಲರ್ಸ್ ಅಮೌಂಟ್. ನೋಡಿ, ಇಲ್ಲಿ ನಾನು ಬ್ಯಾಲೆನ್ಸ್ ಶೀಟನ್ನು ವರ್ಟಿಕಲಾಗಿ ಪ್ರಿಪೇರ್ ಮಾಡಿದ್ದೀನಿ, ಅಂದರೆ ಸ್ಟೇಟ್ಮೆಂಟಲ್ಲಿ ನಾನು ಪ್ರಿಪೇರ್ ಮಾಡಿದ್ದೀನಿ. ಇದಕ್ಕೂ ಮುಂಚಿನ ಪ್ರಾಬ್ಲಮಲ್ಲಿ ನಾನು ಅಕೌಂಟ್ ಫಾರ್ಮೆಟಲ್ಲಿ ಮಾಡಿದ್ದೆ, ಬಟ್ ಇದರಲ್ಲಿ ನಾನು ವರ್ಟಿಕಲ್ ಫಾರ್ಮೆಟಲ್ಲಿ ಮಾಡಿದ್ದೀನಿ. ಯಾಕೆಂದರೆ ನಿಮಗೆ ಎರಡೂ ಗೊತ್ತಿರಬೇಕಾಗುತ್ತೆ. ಯಾಕೆಂದರೆ ಯಾವುದು ಟೈಪಲ್ಲಿ ಕೇಳ್ತಾರೋ ಆ ಥರ ನೀವು ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ. ಸೊ ಫಸ್ಟ್
ಲಯಬಿಲಿಟೀಸ್ ಮಾಡ್ತಾಯಿದ್ದೀವಿ, ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಅದರಲ್ಲಿ ಫಸ್ಟ್ ಶೇರ್ ಹೋಲ್ಡರ್ ಫಂಡ್ಸ್. ಶೇರ್ ಹೋಲ್ಡರ್ ಫಂಡ್ಸಲ್ಲಿ ಏನೇನು ಬರುತ್ತೆ, ಶೇರ್ ಕ್ಯಾಪಿಟಲ್ ಬರುತ್ತೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬರುತ್ತೆ. ಶೇರ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡಿದ್ವಿ ಈಗ ತಾನೇ 1,30,000. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ಕ್ಯಾಲ್ಕುಲೇಷನ್ ಮಾಡಿದ್ವಿ 20,000. ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸ್ ಈ ಪ್ರಾಬ್ಲಮಲ್ಲಿ ಯಾವುದೂ ಇಲ್ಲ, ನಿಲ್. ದೇರ್ಫೋರ್ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿದ್ದೀನಿ. ಆ ಕರೆಂಟ್ ಲಯಬಿಲಿಟೀಸಲ್ಲಿ ಯಾವುದನ್ನು ಮಾತ್ರ ನಾವು ತೊಗೊಂಡಿದ್ದೀವಿ, ಕ್ರೆಡಿಟರ್ಸ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಕ್ರೆಡಿಟರ್ಸ್ ಎಷ್ಟು ತೊಗೊಂಡಿದ್ದೀನಿ, 49,000 ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕ್ರೆಡಿಟರ್ಸ್ 49,000 ಇದೆ. ಸೊ ಕ್ರೆಡಿಟರ್ಸ್ನ 49,000 ತೊಗೊಂಡಿದ್ದೀನಿ. ಸೊ ಇಷ್ಟಾದಮೇಲೆ ಲಯಬಿಲಿಟೀಸ್ ಟೋಟಲ್ ಎಷ್ಟು ಬಂತು, 1,99,000 ಬಂತು. ಸೊ ಅದೇ ಥರನೇ ನಾವು ನೆಕ್ಸ್ಟ್ ಅಸೆಟ್ಸ್ನ ಮಾಡೋಣ. ಲಯಬಿಲಿಟೀಸ್ ಟೋಟಲ್ 1,99,000 ಆಯಿತು. ನೆಕ್ಸ್ಟ್ ರೋಮನ್ ಲೆಟರ್ ಟು ಅಸೆಟ್ಸ್ ಅಂತ ಹೇಳಿದ್ದೀವಿ. ಅಸೆಟ್ಸಲ್ಲಿ ಫಸ್ಟು ನಾನ್ ಕರೆಂಟ್ ಅಸೆಟ್ಸ್, ಫಿಕ್ಸೆಡ್ ಅಸೆಟ್ಸ್ನ ತೊಗೊಂಡಿದ್ದೀನಿ 75,000, ಯಾಕೆಂದರೆ ಅದನ್ನು ಆಲ್ರೆಡಿ ನಾವು ಕಂಪ್ಯೂಟ್ ಮಾಡಿದ್ದೀವಿ. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ದೀನಿ ಹೆಡಿಂಗು. ಆ ಕರೆಂಟ್ ಅಸೆಟ್ಸಲ್ಲಿ ಡೆಟಾರ್ 50,000 ತೊಗೊಂಡಿದ್ದೀನಿ. ಸ್ಟಾಕನ್ನು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸ್ಟಾಕ್ ಅಂದರೆ ಅದು ಕ್ಲೋಸಿಂಗ್ ಸ್ಟಾಕ್, ಗೊತ್ತಿರಬೇಕು ನಿಮಗೆ. ಕ್ಲೋಸಿಂಗ್ ಸ್ಟಾಕ್ 42,500. ಸೊ ಲಯಬಿಲಿಟೀಸ್ ಟೋಟಲ್ ಎಷ್ಟಿದೆ, 1,99,000 ಇದೆ. ಆ 1,99,000ಅಲ್ಲಿ 75,000 ಕಳೀರಿ, 50,000 ಡೆಟಾರ್ಸ್ ಕಳೀರಿ, ಸ್ಟಾಕ್ 42,500 ಕಳೀರಿ. ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ, 31,500 ಬರುತ್ತೆ. ಆ ಬ್ಯಾಲೆನ್ಸಿಂಗ್ ಫಿಗರ್ ನಾವೇನಂತ ಹೇಳಬೇಕು, ಕ್ಯಾಶ್ ಅಂತ ಹೇಳಬೇಕು. ಯಾಕೆಂದರೆ ಕ್ಯಾಶ್ ಈಸ್ ಒನ್ ಆಫ್ ದ ಕರೆಂಟ್ ಅಸೆಟ್ಸ್. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬ್ಯಾಲೆನ್ಸಿಂಗ್ ಫಿಗರ್ನ ಅಸೆಟ್ ಸೈಡಲ್ಲಿ ಕ್ಯಾಶ್ ಅಂತಲೇ ಹೇಳ್ತೀವಿ. ಹಾಗಾದರೆ ಟೋಟಲ್ ಅಸೆಟ್ಸ್ ಎಷ್ಟು ಬಂತು, ಟೋಟಲು 1,99,000 ಬಂತು. ಸೊ ಇಷ್ಟು ಆದಮೇಲೆ ನಾವು ನೆಕ್ಸ್ಟು ಈ ಪ್ರಾಬ್ಲಮ್ ಕೆಳಗಡೆ ನಾನು ನೋಟು ಹೇಳಿದ್ದೀನಿ. ನಾನು ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೂ ಹೇಳಿದೆ, ಅಸ್ಯೂಮ್ ಆಲ್ ಸೇಲ್ಸ್ ಟೇಕನ್ ಆ್ಯಸ್ ಕ್ರೆಡಿಟ್ ಸೇಲ್ಸ್. ಅಂದರೆ ಈ ಪ್ರಾಬ್ಲಮಲ್ಲಿ ಸೇಲ್ಸ್ ಅಂದರೆ ಅದನ್ನು ಕ್ರೆಡಿಟ್ ಸೇಲ್ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದೀವಿ. ಅಸ್ಯೂಮ್ ಆಲ್ ಪರ್ಚೇಸಸ್ ಟೇಕನ್ ಆ್ಯಸ್ ಕ್ರೆಡಿಟ್ ಪರ್ಚೇಸಸ್ ಅಂತ ಹೇಳಿದ್ದೀವಿ. ಅಂದರೆ ಎಲ್ಲ ಪರ್ಚೇಸಸ್ಸು ಕ್ರೆಡಿಟ್ ಪರ್ಚೇಸ್ ಅಂತ ಟ್ರೀಟ್ ಮಾಡಿ ಅಂತ ಹೇಳಿದ್ದೀವಿ. ಸೊ ಇದು ವಿತ್ ದ ಹೆಲ್ಪ್ ಆಫ್ ರೇಷಿಯೋ ಮುಖಾಂತರ ಬ್ಯಾಲೆನ್ಸ್ ಶೀಟ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದು ಬಗ್ಗೆ ನಾನು ಪರಿಪೂರ್ಣವಾಗಿ ನೀಟಾಗಿ ತುಂಬ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.